ನಾನು ಇವತ್ತಿನ ವಿಡಿಯೋದಲ್ಲಿ IDBI ಬ್ಯಾಂಕ್ ಅಲ್ಲಿ ರೀಸೆಂಟ್ ಆಗಿ ರಿಲೀಸ್ ಮಾಡಿರುವ 2 ಜಾಬ್ ರೋಲ್ಸ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. IDBI ಬ್ಯಾಂಕ್ ಅಲ್ಲಿ ಟೋಟಲ್ ಆಗಿ 1544 ನ್ಯೂ ವೇಕೆನ್ಸೀಸ್ ರಿಲೀಸ್ ಆಗಿದೆ ಅಂಡ್ ಈ 1544 ನ್ಯೂ ವೇಕೆನ್ಸೀಸ್ ಅಲ್ಲಿ ಎರಡು ರೀತಿ ಜಾಬ್ ರೋಲ್ಸ್ ಇರುತ್ತೆ. ಇವರು ಅನೌನ್ಸ್ ಮಾಡಿರುವ ಫಸ್ಟ್ ಜಾಬ್ ರೋಲ್ ನೇಮ್ ಬಂದು ಎಕ್ಸಿಕ್ಯೂಟಿವ್ ರೋಲ್. ಈ ಎಕ್ಸಿಕ್ಯೂಟಿವ್ ಜಾಬ್ ರೋಲ್ ಗೆ 1044 ವೇಕೆನ್ಸೀಸ್ ರಿಲೀಸ್ ಆಗಿದೆ ಅಂಡ್ ಸೆಕೆಂಡ್ ಜಾಬ್ ರೋಲ್ ನೇಮ್ ಬಂದು IDBI ಬ್ಯಾಂಕ್ PGDBF ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಂತ. ಈ ಒಂದು ಜಾಬ್ ರೋಲ್ ಗೆ ಸುಮಾರು 500 ವೇಕೆನ್ಸೀಸ್ ರಿಲೀಸ್ ಮಾಡಿದ್ದಾರೆ. ಮುಖ್ಯವಾಗಿ ಇವೆರಡು ಜಾಬ್ ರೋಲ್ಸ್ ಗೆ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ. ಡೇಟ್ಸ್ ಬಂದು ಜೂನ್ 3 ಇಂದ ನೀವು ಜೂನ್ 17 ಗಂಟೆ ನೀವು ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಹೇಳೋದಾದ್ರೆ ಎನಿ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ನೀವು ಯಾವ ಸ್ಟ್ರೀಮ್ ಆರ್ ಯಾವ ಇಯರ್ ಆದ್ರೂ ಪರವಾಗಿಲ್ಲ, ನೀವು ಅಪ್ಲೈ ಮಾಡಬಹುದು. ಓನ್ಲಿ ರಿಸ್ಟ್ರಿಕ್ಷನ್ ಬಂದು ಅದು ಏಜ್ ಲಿಮಿಟ್ ಡೀಟೇಲ್ಸ್ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಲ್ಲದೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಂದ್ರೆ ಸ್ಯಾಲರಿ ಡೀಟೇಲ್ಸ್, ಸೆಲೆಕ್ಷನ್ ಪ್ರೋಸೆಸ್, ಏಜ್ ಕ್ರೈಟೀರಿಯಾ, ಸೊ ಇದು ಎಲ್ಲಾದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಇಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆಲ್ಸೋ ವಿಡಿಯೋಗೆ ಲೈಕ್ ಅಂಡ್ ಶೇರ್ ಮಾಡಿ. ಓಕೆ, ಇವಾಗ ವಿಡಿಯೋಗೆ ಹೋಗೋಣ. ಇದು ಬಂದು IDBI ಬ್ಯಾಂಕ್ ಅವರು ರೀಸೆಂಟ್ ಆಗಿ ರಿಲೀಸ್ ಮಾಡಿರುವ ನೋಟಿಫಿಕೇಶನ್. ಸೊ ಅಡ್ವರ್ಟೈಸ್ಮೆಂಟ್ ನಂಬರ್ 1, ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ ಆನ್ ನಾನ್ ಕಾಂಟ್ರಾಕ್ಟ್ ಅಂಡ್ ಅಡ್ಮಿಷನ್ಸ್ ಟು IDBI ಬ್ಯಾಂಕ್ PGDBF 2022 ಅಂಡ್ 2023 ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇವೆರಡು ಜಾಬ್ ರೋಲ್ಸ್ ಗೆ ಅಪ್ಲಿಕೇಶನ್ ಎಂಡ್ ಡೇಟ್ ಬಂದು ಜೂನ್ 17 ಅಂಡ್ ಆಲ್ಸೋ ಇವರು ಮೆನ್ಷನ್ ಮಾಡಿದ್ದಾರೆ ಕ್ಯಾಂಡಿಡೇಟ್ ಶುಡ್ ಓನ್ಲಿ ಅಪ್ಲೈ ಫಾರ್ ಒನ್ ಜಾಬ್ ರೋಲ್ ಅಂತ. ಸೊ ಎಕ್ಸಿಕ್ಯೂಟಿವ್ ಜಾಬ್ ರೋಲ್ ಗೆ 1044 ವೇಕೆನ್ಸೀಸ್ ರಿಲೀಸ್ ಮಾಡಿದ್ದಾರೆ ಅಂಡ್ ಸೆಕೆಂಡ್ ಜಾಬ್ ರೋಲ್ PGDBF ಜಾಬ್ ರೋಲ್ ಗೆ 500 ವೇಕೆನ್ಸೀಸ್ ರಿಲೀಸ್ ಮಾಡಿದ್ದಾರೆ. ಇವೆರಡು ಜಾಬ್ ರೋಲ್ ಗೆ ಏಜ್ ಲಿಮಿಟ್ ಅಂಡ್ ಕ್ವಾಲಿಫಿಕೇಶನ್ ಬಂದು ಕಟ್ ಆಫ್ ಡೇಟ್ ಫಾರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ಏಜ್ ಅಂಡ್ ಕ್ವಾಲಿಫಿಕೇಶನ್ ಏಪ್ರಿಲ್ 1, 2022 ಅಂಡ್ ನೀವೇನಾದ್ರೂ ರಿಜಿಸ್ಟ್ರೇಷನ್ ಆಗಬೇಕು ಅಂದ್ರೆ ಅದು ಓನ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಎಂಡ್ ಡೇಟ್ ಬಂದು ಜೂನ್ 3 ಇಂದ ಜೂನ್ 17 ಅಂತ ಹೇಳ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಜಾಬ್ ರೋಲ್ ಗೆ ಏಜ್ ಕ್ರೈಟೀರಿಯಾ ಬಂದು ಮಿನಿಮಮ್ 20 ಇಯರ್ಸ್ ಇಂದ ಮ್ಯಾಕ್ಸಿಮಮ್ 25 ಇಯರ್ಸ್ ಏಜ್ ಒಳಗಡೆ ಇರುವ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು. ಅಂಡ್ ಇವರು ಏಜ್ ರಿಲ್ಯಾಕ್ಸೇಷನ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. SC ST ಕ್ಯಾಂಡಿಡೇಟ್ಸ್ ಅವರು 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಗಂಟ ಇರೋರು ಕೂಡ ಅಪ್ಲೈ ಮಾಡಬಹುದು. ಅಂಡ್ ಅದೇ ರೀತಿ ಜನರಲ್ ಕ್ಯಾಟಗರಿ ಅಲ್ಲಿ ಇರುವ ಕ್ಯಾಂಡಿಡೇಟ್ಸ್ ಗೆ 3 ಇಯರ್ಸ್ ಗಂಟ ಏಜ್ ರಿಲ್ಯಾಕ್ಸೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ. SC ST ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ 30 ಇಯರ್ಸ್ ಗಂಟ ಇರೋರು ಕೂಡ ನೀವು ಅಪ್ಲೈ ಮಾಡಬಹುದು. ಅಂಡ್ ಅದೇ ರೀತಿ ಜನರಲ್ ಕ್ಯಾಟಗರಿ ಅಲ್ಲಿ ಇರುವ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಏಜ್ ಬಂದು 28 ಇಯರ್ ಇರೋರು ಕೂಡ ಅಪ್ಲೈ ಮಾಡಬಹುದು. ಅಂಡ್ ಅದೇ ರೀತಿ PGDBF ಮಿನಿಮಮ್ ಏಜ್ ಬಂದು 21 ಇಯರ್ಸ್ ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದು 28 ಇಯರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಫಾರ್ PGDBF ಜಾಬ್ ರೋಲ್ ಗೆ ಸೇಮ್ ಇದಕ್ಕೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಏನಾದ್ರೂ ಡಿಸಬಿಲಿಟೀಸ್ ಏನಾನ ಪ್ರಾಬ್ಲಮ್ಸ್ ಇದ್ರೆ ಎರಡು ಜಾಬ್ ರೋಲ್ಸ್ ಗೂ ಕೂಡ 10 ಇಯರ್ಸ್ ಆಫ್ ಏಜ್ ರಿಲ್ಯಾಕ್ಸೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಆನ್ ಕಾಂಟ್ರಾಕ್ಟ್ ರೋಲ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಎಕ್ಸಿಕ್ಯೂಟಿವ್ ಅಂಡ್ ಕಾಂಟ್ರಾಕ್ಟ್ ರೋಲ್ ಅಲ್ಲಿ ಇನಿಷಿಯಲ್ ಆಗಿ 1 ಇಯರ್ ಗೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡಬೇಕು. ಅಂಡ್ ಅದರ ಬೇಸಿಸ್ ಮೇಲೆ 2 ಇಯರ್ಸ್ ಗಂಟೆ ನಿಮ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಟೋಟಲ್ ಆಗಿ ನೀವು 3 ಇಯರ್ಸ್ ಗಂಟೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡಬೇಕು. ಸೊ ಅದಾದ್ಮೇಲೆ ನಿಮ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ A ಪೋಸ್ಟ್ ಗೆ ನಿಮ್ಗೆ ಪ್ರಮೋಟ್ ಮಾಡ್ತಾರೆ. ಸೊ ನಿಜವಾಗ್ಲೂ ಇದು ಒಂದು ಸೂಪರ್ ಅಪರ್ಚುನಿಟಿ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್. ಅಂಡ್ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು ಈ ಎಕ್ಸಿಕ್ಯೂಟಿವ್ ಜಾಬ್ ರೋಲ್ ಗೆ ಫಸ್ಟ್ 1 ಇಯರ್ ಗೆ ಪರ್ ಮಂತ್ 29,000 ರೂಪೀಸ್ ಗಂಟೆ ನಿಮ್ಗೆ ಪೇ ಮಾಡ್ತಾರೆ. ಅಂಡ್ ಒನ್ಸ್ 1 ಇಯರ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ 31,000 ರೂಪೀಸ್ ಗಂಟೆ ನಿಮ್ಗೆ ಪೇ ಮಾಡ್ತಾರೆ. ಅಂಡ್ ನೆಕ್ಸ್ಟ್ 3rd ಇಯರ್ ಗೆ ನಿಮ್ಗೆ 34,000 ರೂಪೀಸ್ ಗಂಟೆ ನಿಮ್ಗೆ ಪೇ ಮಾಡ್ತಾರೆ. ಆಫ್ಟರ್ 3 ಇಯರ್ಸ್ ನಿಮ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ A ಜಾಬ್ ರೋಲ್ ಗೆ ನಿಮ್ಗೆ ಪ್ರಮೋಟ್ ಮಾಡ್ತಾರೆ. ಅಂಡ್ ನೀವು ಪ್ರಮೋಟ್ ಆದ್ಮೇಲೆ ನಿಮ್ಗೆ ಪರ್ ಮಂತ್ 65,000 ರೂಪೀಸ್ ಗಂಟೆ ನಿಮ್ಗೆ ಪೇ ಮಾಡ್ತಾರೆ. ಸೊ ಇದು ಬಂದು ಎಕ್ಸಿಕ್ಯೂಟಿವ್ ಜಾಬ್ ರೋಲ್ ಗೆ ಇರುವ ಇನ್ಫಾರ್ಮೇಶನ್. ಅಂಡ್ ಸೆಕೆಂಡ್ ಒನ್ ಬಂದು ಅಡ್ಮಿಷನ್ಸ್ ಟು IDBI PGDBF 2022 to 2023 ಫಾರ್ ಅಬ್ಸರ್ಪ್ಷನ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ IDBI ಬ್ಯಾಂಕ್ ಅವರು 1 ಇಯರ್ ಕೋರ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ 1 ಇಯರ್ ಆದ್ಮೇಲೆ ನಿಮ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ ರೋಲ್ ಗೆ ನಿಮ್ಗೆ ಪ್ರಮೋಟ್ ಮಾಡ್ತಾರೆ. ಆಕ್ಚುಲ್ ಆಗಿ ಎಕ್ಸಿಕ್ಯೂಟಿವ್ ಜಾಬ್ ರೋಲ್ ಅಲ್ಲಿ ಕೂಡ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಿಮ್ಗೆ ಪ್ರಮೋಟ್ ಮಾಡ್ತಾರೆ. ಇದ್ರಲ್ಲೂ ಕೂಡ ನಿಮ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ ರೋಲ್ ಗೆ ಪ್ರಮೋಟ್ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ನಿಮ್ಗೆ 3 ಇಯರ್ಸ್ ಬೇಕು ನಿಮ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ ರೋಲ್ ಗೆ ಪ್ರಮೋಟ್ ಆಗಕ್ಕೆ. ಬಟ್ ಇಲ್ಲಿ ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ ರೋಲ್ ಗೆ ಜಸ್ಟ್ 1 ಇಯರ್ ಅಲ್ಲಿ ಪ್ರಮೋಟ್ ಆಗ್ತೀರಾ. ಸೊ ಇದೇನೆ ಇವೆರಡು ಜಾಬ್ ರೋಲ್ಸ್ ಗೆ ಇರುವ ಡಿಫರೆನ್ಸ್. ಅಂಡ್ PGDBF ಸ್ಟ್ಯಾಂಡ್ಸ್ ಫಾರ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಸೊ ಫಸ್ಟ್ ಈ ಒಂದು ಜಾಬ್ ರೋಲ್ ಅಲ್ಲಿ ನಿಮ್ಗೆ 9 ಮಂತ್ಸ್ ಆಫ್ ಕ್ಲಾಸ್ ರೂಮ್ ಸ್ಟಡೀಸ್ ಇರುತ್ತೆ. 9 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ IDBI ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿಸ್ತಾರೆ. ಅಂಡ್ ಆಲ್ಸೋ ಅದರ ಜೊತೆಯಲ್ಲಿ PGDBF ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಬಟ್ ಈ ಒಂದು ಜಾಬ್ ರೋಲ್ ಗೆ ನೀವು ಜಾಯಿನ್ ಆಗಬೇಕು ಅಂದ್ರೆ ಸ್ವಲ್ಪ ಫೀಸ್ ನ ಪೇ ಮಾಡಬೇಕು. ಪ್ರೋಗ್ರಾಮ್ ಫೀಸ್ ಬಂದು 3,50,000 ರೂಪೀಸ್ ಆಗುತ್ತೆ. ಬಟ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ IDBI ಬ್ಯಾಂಕ್ ಅಲ್ಲಿ ನಿಮಗೆ ಎಜುಕೇಶನ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾರೆ. ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ ರೋಲ್ ಗೆ ಪ್ರಮೋಟ್ ಆದ್ಮೇಲೆ ನೀವು ಲೋನ್ ಅಮೌಂಟ್ ನ ಪೇ ಮಾಡಬೇಕಾಗಿರುತ್ತೆ. ಅಂಡ್ ನೀವು ಜಾಯಿನ್ ಆದ್ಮೇಲೆ ಈ ಒಂದು ಜಾಬ್ ರೋಲ್ ಗೆ ಫಸ್ಟ್ 9 ಮಂತ್ಸ್ ನಿಮ್ಗೆ 2,500 ರೂಪೀಸ್ ಗಂಟೆ ನಿಮ್ಗೆ ಪೇ ಮಾಡ್ತಾರೆ. ಅಂಡ್ ಲಾಸ್ಟ್ 3 ಮಂತ್ಸ್ ಅಲ್ಲಿ ನಿಮ್ಗೆ 10,000 ರೂಪೀಸ್
ಪರ್ ಮಂತ್ ಗಂಟೆ ನಿಮ್ಗೆ ಪೇ ಮಾಡ್ತಾರೆ ಆಸ್ ಎ ಸ್ಟೈಫಂಡ್ ಅಮೌಂಟ್. ಅಂಡ್ ಒನ್ಸ್ 1 ಇಯರ್ ಕಂಪ್ಲೀಟ್ ಆದ್ಮೇಲೆ ಬೇಸಿಕ್ ಪೇಮೆಂಟ್ ಪರ್ ಮಂತ್ ನಿಮ್ಗೆ 36,000 rupees ಪರ್ ಮಂತ್ ಗಂಟೆ ನಿಮ್ಗೆ ಪೇ ಮಾಡ್ತಾರೆ ಪ್ಲಸ್ ಇನ್ಸೆಂಟಿವ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಎಕ್ಸಿಕ್ಯೂಟಿವ್ ಜಾಬ್ ರೋಲ್ ಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಫಸ್ಟ್ ನಿಮಗೆ ಒಂದು ಆನ್ಲೈನ್ ಟೆಸ್ಟ್ ನ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಕ್ವಾಲಿಫೈ ಆಗಿರುವ ಕ್ಯಾಂಡಿಡೇಟ್ಸ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಒಂದು ಮೆಡಿಕಲ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಆನ್ ಬೋರ್ಡಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಸೇಮ್ ಇದೇ PGDBF ಕೋರ್ಸ್ ಗೆ ಬಂದು ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನೆಕ್ಸ್ಟ್ ಒಂದು ಪರ್ಸನಲ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿ ನೆಕ್ಸ್ಟ್ ನಿಮಗೆ ಒಂದು ಮೆಡಿಕಲ್ ಟೆಸ್ಟ್ ನ ಕಂಡಕ್ಟ್ ಮಾಡಿ ಕೋರ್ಸ್ ಗೆ ಬಂದು ಕ್ಯಾಂಡಿಡೇಟ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಆನ್ಲೈನ್ ಟೆಸ್ಟ್ ನ ಸ್ಟ್ರಕ್ಚರ್ ಬಂದು ನಿಮಗೆ ಲಾಜಿಕಲ್ ರೀಸನಿಂಗ್, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಟೋಟಲ್ ಆಗಿ 60 ಕ್ವಶನ್ಸ್ ಇರುತ್ತೆ. ಅಂಡ್ 60 ಕ್ವಶನ್ಸ್ ಗೆ ನಿಮಗೆ 60 ಮಾರ್ಕ್ಸ್ ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಕ್ಷನ್ ಅಲ್ಲಿ ನಿಮಗೆ 40 ಕ್ವಶನ್ಸ್ ಇರುತ್ತೆ ಅಂಡ್ 40 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಂಪ್ಲಿಟ್ಯೂಡ್ 40 ಕ್ವಶನ್ಸ್ ಗೆ 40 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಜನರಲ್ ಎಕನಾಮಿ, ಬ್ಯಾಂಕಿಂಗ್, ಅವೇರ್ನೆಸ್, ಕಂಪ್ಯೂಟರ್, IT ಸೆಕ್ಷನ್ ಅಲ್ಲಿ 60 ಕ್ವಶನ್ಸ್ ಇರುತ್ತೆ ಅಂಡ್ 60 ಮಾರ್ಕ್ಸ್ ಪ್ರೊವೈಡ್ ಮಾಡ್ತಾರೆ. ಅಂಡ್ ಟೋಟಲ್ ಟೈಮ್ ಡ್ಯೂರೇಷನ್ ಬಂದು 2 hours. ಆಲ್ಸೋ ರಾಂಗ್ ಆನ್ಸರ್ಸ್ ಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಏಜ್ ಲಿಮಿಟ್ ಬಂದು ನಿಮಗೆ ಆಲ್ರೆಡಿ ಹೇಳ್ದಂಗೆ SC/ST ಕ್ಯಾಂಡಿಡೇಟ್ಸ್ ಗೆ 5 ಇಯರ್ಸ್ ಗಂಟ ಏಜ್ ರಿಲ್ಯಾಕ್ಸೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ. ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಡಿಸಬಿಲಿಟೀಸ್ ಇದ್ರೆ ಅವರಿಗೆ 10 ಇಯರ್ಸ್ ಗಂಟೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಹೌ ಟು ಅಪ್ಲೈ ಸೆಕ್ಷನ್ ಗೆ ಬಂದ್ರೆ ನೀವು ನಿಮ್ಮ ಅಪ್ಲಿಕೇಶನ್ ನ June 3 to June 17 ಒಳಗಡೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ ಅದರಲ್ಲಿ ಮಿಸ್ ಮಾಡ್ದಂಗೆ ನಿಮ್ಮ ವ್ಯಾಲಿಡ್ ಇಮೇಲ್ ಅಡ್ರೆಸ್ ನ ಪ್ರೊವೈಡ್ ಮಾಡಿ. ಮುಖ್ಯವಾಗಿ ನೀವು ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಕ್ಯಾನ್ ಮಾಡಿರಬೇಕು. ಅಂಡ್ ಅದೇ ರೀತಿ ಥಂಬ್ ಇಂಪ್ರೆಷನ್ ಅಂಡ್ ರಿಟರ್ನ್ ಡಿಕ್ಲರೇಷನ್ ಸಿಗ್ನೇಚರ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಥಂಬ್ ಇಂಪ್ರೆಷನ್ ಅಂಡ್ ರಿಟರ್ನ್ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಇವರು ಪ್ರೊವೈಡ್ ಮಾಡಿರುವ ಹಂಗೆ ನೀವು ಪ್ಯಾರಾಗ್ರಾಫ್ ನ ನೀವು ಬರೀಬೇಕು ಒಂದು ಶೀಟ್ ಆಫ್ ಪೇಪರ್ ಅಲ್ಲಿ. ಮುಖ್ಯವಾಗಿ ನಿಮ್ಮ ಸಿಗ್ನೇಚರ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರಬೇಕು. ಅಂಡ್ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ www.idbibank.com ಅವರ ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲೈ ಮಾಡಬೇಕು. ಅಂಡ್ ಅಪ್ಲಿಕೇಶನ್ ಫೀಸ್ ಬಂದು SC/ST or PW ಕ್ಯಾಂಡಿಡೇಟ್ಸ್ ಗೆ ಓನ್ಲಿ 200 rupees ಪೇ ಮಾಡಬೇಕು. ಅಂಡ್ ಅದರ್ ಕ್ಯಾಂಡಿಡೇಟ್ಸ್ 1000 rupees ಪೇ ಮಾಡಬೇಕು. ಒನ್ಸ್ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು ಅಂದ್ರೆ ಇದು ಒಂದು ಕ್ಲಿಯರ್ ಫಾರ್ಮ್ ನ ನೀವು ಓದಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇವರು ಹೇಳಿರುವ ಹಂಗೆ ಎಲ್ಲ ಪ್ರೊವೈಡ್ ಮಾಡಿ. ಅಂಡ್ ಇದು ಒಂದು ಸೂಪರ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು IDBI ಬ್ಯಾಂಕ್ ಅವರ ಕಡೆಯಿಂದ. ಸೊ ಎಲ್ಲರೂ ಅಪ್ಲೈ ಮಾಡಿ ಮಿಸ್ ಮಾಡ್ದಂಗೆ. ಅಂಡ್ ದಟ್ಸ್ ಇಟ್ ಫಾರ್ ಟುಡೇ ವಿಡಿಯೋ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.